ರೈತ ಮಿತ್ರರೇ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ಮಹೀಂದ್ರ 415 DI ಸರ್ಪಂಚ್ ಗಾಡಿನ ಮಾರಾಟಕ್ಕೆ ತಂದಿರೋದು. ಬರೀ ಗಾಡಿ ಬಗ್ಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಕೊನೆಯಲ್ಲಿ ಗಾಡಿ ಓನರ್ ನಂಬರ್ ಕೂಡ ಕೊಡ್ತೀನಿ. ಅಂಡ್ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಿಮ್ದು ಕೂಡ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಗಾಡಿ ಯಾವುದಾದ್ರೂ ಮಾರಾಟಕ್ಕಿದ್ರೆ ಈ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸ್ಕೊಟ್ರೆ ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತೆ ಇನ್ಸ್ಟಾ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಬನ್ನಿ ವೀಕ್ಷಕರೇ, ಗಾಡಿ ಬಗ್ಗೆ ನೋಡೋದಾದ್ರೆ ಮಹೀಂದ್ರ 415 DI ಸರ್ಪಂಚ್ ಗಾಡಿ 40 HP ಗಾಡಿ. ಇದು ಮಾಡಲ್ಲು 2020 ಇದೆ. 2020 ಮಾಡಲು ಸಿಂಗಲ್ ಓನರ್ ಗಾಡಿ ಮಾರಾಟಕ್ಕಿರೋದು. ಗಾಡಿಗಿರೋದು ಸಿಂಗಲ್ ಓನರು. ನೀವು ಗಾಡಿನ ತಗೊಂಡ್ರೆ ಎರಡನೇ ಓನರ್ ಆಗ್ತೀರಾ. ಗಾಡಿ ಪವರ್ ಸ್ಟೇರಿಂಗ್ ಇದೆ. ಪವರ್ ಸ್ಟೇರಿಂಗು ಮತ್ತೆ ಆಯಿಲ್ ಬ್ರೇಕ್ ಇರುವಂತ ಗಾಡಿ ಇದು. ಇನ್ನು ಗಾಡಿ ಇಲ್ಲಿವರೆಗೂ 1700 ಗಂಟೆ ಕೆಲಸ ಮಾಡಿದೆ ಅಂತ ಓನರ್ ಹೇಳ್ತಿರೋದು. 1700 ಗಂಟೆ ಕೆಲಸ ಮಾಡಿರುವಂತ ಗಾಡಿ. ಇನ್ನು ಟೈರ್ಗಳು ಫ್ರಂಟ್ ಬ್ಯಾಕು 4 ಕೂಡ ರಿಮೋಟ್ ಟೈರ್ಗಳು ಗಾಡಿಗಿದಾವೆ. 100% ಟೈರ್ ಇದಾವೆ. 4 ಕೂಡ ರಿಮೋಟ್ ಟೈರ್ಸ್ಗಳೇ ಗಾಡಿಗಿರೋದು. ಅಂಡ್ ಗಾಡಿ ಜೋಡಿ ಸಾಮಾನ್ಯ ಯಾವುದೂ ಇಲ್ಲ, ಕೇವಲ ಟ್ರ್ಯಾಕ್ಟರ್ ಒಂದೇ ಮಾರಾಟಕ್ಕಿದೆ. ಪವರ್ ಸ್ಟೇರಿಂಗ್ ಗಾಡಿ ಇದು. 20 ಮಾಡಲು. ಅಂಡ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದಾವೆ. ಡಾಕ್ಯುಮೆಂಟ್ಸ್ ಯಾವುದು ಪ್ರಾಬ್ಲಮ್ ಇಲ್ಲ. ಮತ್ತೆ ಗಾಡಿ ಮೇಲೆ ಲೋನ್ ಕೂಡ ಯಾವುದೂ ಇಲ್ಲ. ಗಾಡಿ ತಗೊಳ್ಳೋರಿಗೆ ಡಾಕ್ಯುಮೆಂಟ್ಸ್ ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಅಂಡ್ ಲೊಕೇಶನ್ ಬಂದ್ರೆ ಈ ಗಾಡಿ ಮಾರಾಟಕ್ಕಿರೋದು ದಾವಣಗೆರೆಯಲ್ಲಿದೆ. ದಾವಣಗೆರೆ ಲೋಕಲ್ ಅಲ್ಲೇ ಡೀಲರ್ ಹತ್ರ ಈ ಟ್ರ್ಯಾಕ್ಟರ್ ನಿಮಗೆ ಸಿಗುತ್ತೆ. ಅಂಡ್ ಪ್ರೈಸ್ ವಿಷಯಕ್ಕೆ ಬಂದ್ರೆ ಓನರ್ ಈ ಗಾಡಿಗೆ ಹೇಳ್ತಿರೋದು 3,85,000 ಹೇಳ್ತಾರೆ. ಇದು ಫೈನಲ್ ಅಲ್ಲ, ಹೇಳ್ತಿರೋ ರೇಟು 3,85,000. ನೀವು ಡೈರೆಕ್ಟ್ ಆಗಿನೇ ಓನರ್ ಜೊತೆ ಮಾತಾಡಿದ್ರೆ ಇದರಲ್ಲಿ ಕೂಡ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು. ಅದೆಷ್ಟು ಕಡಿಮೆ ಆಗುತ್ತೆ ಅನ್ನೋದು ಓನರ್ ಜೊತೆ ಡೈರೆಕ್ಟ್ ಆಗಿ ಮಾತಾಡಿ ತಿಳ್ಕೊಳ್ಳಿ. ಈ ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿದ್ದೇನೆ. ವಿಡಿಯೋ ಕೆಳಗಡೆ ಟೈಟಲ್ ನಲ್ಲಿ ಓನರ್ ನಂಬರ್ ಇದೆ. ನಿಮಗೆ ಗಾಡಿ ಇಡಿಸಿದ್ರೆ ಡೈರೆಕ್ಟ್ ಆಗಿನೇ ಗಾಡಿ ಓನರ್ ಜೊತೆ ಮಾತಾಡ್ಕೊಂಡು ಕಂಡೀಷನ್ ಎಲ್ಲ ಚೆಕ್ ಮಾಡ್ಕೊಂಡು ನಿಮ್ದೇ ಜವಾಬ್ದಾರಿಯಿಂದ ಗಾಡಿನ ನೀವು ಖರೀದಿ ಮಾಡಿ. ಇಲ್ಲಾಂದ್ರೆ ನಿಮ್ಮೂರಲ್ಲಿ ಯಾರಾದ್ರೂ ಗಾಡಿನ ತಗೊಳ್ಳೋ ರೈತರಿದ್ರೆ ಅಥವಾ ಯಾರಾದ್ರೂ ಮಾರಾಟ ಮಾಡೋ ರೈತರಿದ್ರೆ ದಯವಿಟ್ಟು ಅಂತವ್ರಿಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ನೀವೇನಾದ್ರೂ ನಮ್ಮ ಚಾನಲ್ ಹೊಸದಾಗಿ ಇವತ್ತೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ. ಮುಂದೆ ಹೊಡೆದಲ್ಲಿ ಮತ್ತೆ ಇದೇ ರೀತಿ ಒಂದೊಳ್ಳೆ ಗಾಡಿ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.